ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಅರ್ಜುನ್. ನಾನು ಒಬ್ಬ ಡಾಕ್ ಸೇವಕ್, ಪೋಸ್ಟ್ ಮ್ಯಾನ್. ವಯಸ್ಸು 28. ನನ್ನ ಕೆಲಸದ ನಿಮಿತ್ತ ಪ್ರತಿದಿನ ನಾನು 6-7 ಗ್ರಾಮಗಳಿಗೆ ಸೈಕಲ್ನಲ್ಲಿ ತಿರುಗುತ್ತೇನೆ. ಒಂದು ದಿನ ಬೆಳಗ್ಗೆ ಸುಮಾರು ಸಾಧಾರಣ 10:45 ಸಮಯಕ್ಕೆ ನಾನು ಕೊಳ್ಳೇಗಾಲ ಗ್ರಾಮದ ಕೊನೆಯ ಮನೆಗೆ ಪತ್ರ ತಲುಪಿಸಲು ಹೋದೆ. ಪತ್ರದ ಮೇಲೆ ಹೆಸರು ಲಕ್ಷ್ಮೀ ಅಂತ ಇತ್ತು. ಬಾಗಿಲು ತಟ್ಟಿದೆ. ಒಳಗಿನಿಂದ ಯಾವ ಶಬ್ದವೂ ಬರಲಿಲ್ಲ. ಮತ್ತೆ 2-3 ಬಾರಿ ತಟ್ಟಿದ ಮೇಲೆ ಬಾಗಿಲು ಸ್ವಲ್ಪ ತೆರೆಯಿತು. ಒಳಗಿನಿಂದ ಒಬ್ಬ ಯುವತಿ ಒಡವೆ ಸೀರೆಯ ತುದಿಯನ್ನು ತಲೆಗೆ ಹಾಕಿಕೊಂಡು ಬಂದಳು. ಆಕೆಯನ್ನು ನೋಡುತ್ತಲೇ ನನ್ನ ಕಣ್ಣು ನಿಲ್ಲಲಿಲ್ಲ. ಎತ್ತರ, ಆರೋಗ್ಯವಾದ ದೇಹ, ದೊಡ್ಡ ಕಣ್ಣುಗಳು, ಮುಖದಲ್ಲಿ ಒಂದು ಶಾಂತ ಮಿಂಚು. ಆಕೆ ಏನೋ ಒಳಗೆ ತೊಂದರೆಯಲ್ಲಿದ್ದಂತೆ ಕಾಣುತ್ತಿತ್ತು. ಏನು ಬೇಕು ಅಂದಳು ನಸು ನಗೆಯೊಂದಿಗೆ. ನಾನು ಪ್ರಜ್ಞೆಗೆ ಬಂದು, ನಿಮಗೊಂದು ಪತ್ರ ಬಂದಿದೆ ಅಂದೆ. ಆಕೆ ತಲೆ ತಗ್ಗಿಸಿ, ನನಗೆ ಓದೋದು ಸರಿಯಾಗಿ ಬರೋದಿಲ್ಲ ಸ್ವಾಮಿ, ನೀವೇ ಒಮ್ಮೆ ಓದಿ ಹೇಳಿ ಅಂದಳು. ನಾನು ಸರಿಯೇ ಅಂತ ಹೇಳಿ ಒಳಗೆ ಕಾಲಿಟ್ಟೆ. ಮನೆ ತುಂಬಾ ಸಣ್ಣದು, ತಗಡು ಶೀಟ್ ಹಾಕಿದ ಒಂದೇ ಕೋಣೆ. ಯಾರೂ ಇಲ್ಲ. ಆಕೆ ಒಂದು ಹಳೆಯ ಚಾಪೆ ಎಳೆದು ಕೂರಿಯೇ ಅಂದಳು. ನಾನು ಕೂತೆ. ಆಕೆ ಒಂದು ತಾಮ್ರದ ಲೋಟದಲ್ಲಿ ನೀರು ತಂದು ಕೊಟ್ಟಳು. ನಾನು ಕುಡಿದೆ. ಚಹಾ ಕೊಡ್ತೀನಿ, ಒಂದೇ ನಿಮಿಷ ಅಂದು ಒಳಗೆ ಹೋದಳು. ಸ್ವಲ್ಪ ಹೊತ್ತಿನಲ್ಲಿ 2 ಗ್ಲಾಸ್ ಚಹಾ ತಂದಳು. ಚಹಾ ಕುಡಿಯುತ್ತಾ ನಾನು ಪತ್ರ ಓದಿದೆ. ಬ್ಯಾಂಕ್ನಿಂದ ಬಂದಿದ್ದ ಪತ್ರ. ಪಿಂಚಣಿ ಖಾತೆಗೆ ಕ್ಯಾಕ್ ಅಪ್ಡೇಟ್ ಮಾಡಿಸಬೇಕೆಂದು. ಇದು ಕ್ಯಾಕ್ ಅಂದ್ರೆ ಏನು ಅಂದಳು ಆಕೆ ಗಾಬರಿಯಿಂದ. ನಾನು ಆಕೆಗೆ ಸರಳವಾಗಿ ವಿವರಿಸಿದೆ. ನಿಮ್ಮ ಗಂಡನ ಜೊತೆಗೆ ಬ್ಯಾಂಕಿಗೆ ಹೋಗಿ ಆಧಾರ್ ಪಾನ್ ತೋರಿಸಿ ಮಾಡಿಸಿಬಿಡಿ ಅಂದೆ. ಆಕೆ ದಿಗಿಲು ಮುಖದಿಂದ, ನನ್ನ ಗಂಡ 3 ವರ್ಷ ಹಿಂದೆ ಹೋಗಿ ಬಿಟ್ಟಿದ್ದಾರೆ. ರೈಲ್ವೆ ನೌಕರರಾಗಿದ್ದರು. ಈಗ ಅವರ ಪಿಂಚಣಿ ಮಾತ್ರ ನನ್ನ ಜೊತೆ ಇದೆ. ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಅತ್ತೆ ಮಾವ ಇಲ್ಲ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಮಕ್ಕಳು ಇಲ್ಲ ಅಂದಳು. ನನ್ನ ಎದೆ ಭಾರವಾಯಿತು. ಕ್ಷಮಿಸಿ, ನನಗೆ ಗೊತ್ತಿರಲಿಲ್ಲ ಅಂದೆ. ಆಕೆ ನಸುನುಡಿಯಲ್ಲಿ, ಕ್ಷಮೆ ಯಾಕೆ ಸ್ವಾಮಿ, ನೀವು ಸಹಾಯ ಮಾಡ್ತೀರಾ ಅಂದಳು. ಖಂಡಿತ, ನಾಳೆ ಮಧ್ಯಾಹ್ನ ನಗರಕ್ಕೆ ಬನ್ನಿ. ನಾನು ಬ್ಯಾಂಕಿನಲ್ಲಿ ಎಲ್ಲಾ ಕೆಲಸ ಮುಗಿಸಿಕೊಡ್ತೀನಿ ಅಂದೆ. ಮರುದಿನ ಆಕೆ ಬಸ್ನಲ್ಲಿ ಬಂದಳು. ನಾನು ಎಲ್ಲಾ ಕಾಗದಪತ್ರಗಳನ್ನು ಸಿದ್ಧಪಡಿಸಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿ ಕ್ಯಾಕ್ ಮುಗಿಸಿಕೊಟ್ಟೆ. ಕೆಲಸ ಮುಗಿದ ಮೇಲೆ ನಾವಿಬ್ಬರು ಹತ್ತಿರದ ಹೋಟೆಲ್ನಲ್ಲಿ ಉಪಹಾರ ಮಾಡಿ ಚಹಾ ಕುಡಿದೆವು. ಆಕೆ ನನ್ನ ಮೊಬೈಲ್ ಸಂಖ್ಯೆ ತೆಗೆದುಕೊಂಡಳು. ಆಕೆಯ ಬಳಿ ಒಂದು ಹಳೆಯ ಬಟನ್ ಫೋನ್ ಇತ್ತು. ಅದೇ ಫೋನ್ನಿಂದ ನನಗೆ ಕರೆ ಮಾಡಲಾರಂಭಿಸಿದಳು. ನಾನು ಕೊಳ್ಳೇಗಾಲ ಮಾರ್ಗದಲ್ಲಿ ಹೋಗುವಾಗಲೆಲ್ಲ ಆಕೆಯ ಮನೆ ಮುಂದೆ ಸೈಕಲ್ ನಿಲ್ಲಿಸಿ ಗಂಟೆ ಬಾರಿಸುತ್ತಿದ್ದೆ. ಆಕೆ ಬಾಗಿಲು ತೆರೆದು ನಗುತ್ತಾ ಕೈ ಕೊಡುತ್ತಿದ್ದಳು. ನಮ್ಮ ಸ್ನೇಹ ಬೆಳೆಯಿತು. ಒಂದು ದಿನ ಆಕೆ
ದೂರದ ಗದ್ದೆಯಲ್ಲಿ ನಿಂತಿದ್ದಳು. ನಾವು ತುಂಬಾ ಹೊತ್ತು ಮಾತಾಡಿದೆವು. ಮತ್ತೊಂದು ದಿನ ಆಕೆ ಫೋನ್ನಲ್ಲಿ ಒಮ್ಮೆ ನಮ್ಮ ಮನೆಗೆ ಬನ್ನಿ, ಊಟ ಮಾಡಿ ಅಂದಳು. ನಾನು ಕೆಲಸ ಇರುತ್ತೆ, ಸಮಯ ಸಿಗೋದಿಲ್ಲ ಅಂದೆ. ಅಂದ್ರೆ ರಜೆ ಯಾವಾಗ? ಭಾನುವಾರ ಬಂದೆ ಬಿಡಿ, ನಾನು ರುಚಿಯಾದ ರಾಗಿ ಮುದ್ದೆ ನಾಟಿ ಕೋಳಿ ಮಾಡಿ ಇಡುತ್ತೇನೆಯ ಅಂದಳು. ನನಗೆ ಆಕೆ ತುಂಬಾ ಇಷ್ಟವಾಗತೊಡಗಿದ್ದಳು. ನಾನು ಇನ್ನೂ ಮದುವೆಯಾಗಿರಲಿಲ್ಲ. ನನ್ನ ಮನೆ ಬಡ ಕುಟುಂಬ. ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತಾರೆ. 5-6 ಹುಡುಗಿಯರನ್ನು ನೋಡಿದ್ದೆ, ಆದರೆ ಜಾಗ ಇಲ್ಲವೆಂದು ಯಾರೂ ಕೊಡಲಿಲ್ಲ. ನಾನು ನೋಡಲು ಚೆನ್ನಾಗಿದ್ದರೂ ಜಮೀನು ಇಲ್ಲದ ಹುಡುಗನಿಗೆ ಯಾರೂ ಒಪ್ಪುತ್ತಿರಲಿಲ್ಲ. ಒಂದು ಭಾನುವಾರ ನಾನು ಆಕೆಯ ಮನೆಗೆ ಹೋದೆ. ಸಂಜೆ 6 ದಾಟಿತ್ತು. ಆಕೆ ಬಾಗಿಲು ತೆರೆದು ಬನ್ನಿಯೇ ಅಂದಳು. ಚಾಪೆ ಹಾಕಿದಳು. ನೀರು ಕೊಟ್ಟಳು. ಎಷ್ಟು ಹೊತ್ತು ಕಾಯ್ತಾ ಇದ್ದೆ, ಬರ್ತೀರೋ ಇಲ್ಲವೋ ಅನ್ಕೊಂಡೆ ಅಂದಳು. ಕೆಲಸ ಜಾಸ್ತಿ ಆಯ್ತು ಅಂದೆ. ಆಕೆ ರಾಗಿ ಮುದ್ದೆ, ನಾಟಿ ಕೋಳಿ ಕರಿ, ಎಣ್ಣೆಗಾಯಿ ಎಲ್ಲಾ ತಯಾರಿಸಿ ಇಟ್ಟಿದ್ದಳು. ಊಟ ತುಂಬಾ ರುಚಿಯಾಗಿತ್ತು. ಆಕೆ ಅಕ್ಷರ ಜ್ಞಾನ ಕಡಿಮೆ ಇದ್ದರೂ ಪ್ರೀತಿ ತುಂಬಾ ಇತ್ತು. ಊಟ ಮುಗಿದ ಮೇಲೆ ನಾನು ನನ್ನ ಬಗ್ಗೆ ಹೇಳಿದೆ. ಹೆಸರು ಅರ್ಜುನ್, 10 ಕಿಲೋಮೀಟರ್ ದೂರದ ಚಿಕ್ಕಗಾಲ ಗ್ರಾಮದವನು. ತಾಯಿ ತಂದೆ ಕೂಲಿ ಕೆಲಸ ಮಾಡುತ್ತಾರೆ. 5 ವರ್ಷದಿಂದ ಪೋಸ್ಟ್ಮ್ಯಾನ್ ಕೆಲಸ. 28 ವರ್ಷ ವಯಸ್ಸು. ಜಮೀನು ಇಲ್ಲವೆಂದು ಯಾರೂ ಹುಡುಗಿ ಕೊಡುತ್ತಿಲ್ಲ. ಆಕೆ ಶಾಂತವಾಗಿ ಕೇಳಿ, ನೀವು ನೋಡೋಕೆ ತುಂಬಾ ಚೆನ್ನಾಗಿದ್ದೀರಿ ಅಂದಳು. ನಾನು ನಗುತ್ತಾ, ಚೆನ್ನಾಗಿದ್ದು ಏನು ಪ್ರಯೋಜನ, ಯಾರೂ ಒಪ್ಪೋದಿಲ್ಲ ಅಂದೆ. ನೀವು ಎಲ್ಲರನ್ನೂ ಕೇಳಿದ್ರಾ ಅಂದಳು. ಇಲ್ಲ, ಆದರೆ ಇನ್ನೂ ಕೇಳೋ ಧೈರ್ಯವೂ ಇಲ್ಲ ಅಂದೆ. ನಾವು ತುಂಬಾ ಹೊತ್ತು ಮಾತಾಡಿದೆವು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡೆವು. ಒಂದು ಆಕರ್ಷಣೆ ಬೆಳೆಯುತ್ತಿತ್ತು. ಊಟ ಮುಗಿದು ರಾತ್ರಿ 8 ದಾಟಿತ್ತು. ನಾನು ಎದ್ದೆ. ಹೊರಗೆ ಗುಡು ಮಳೆ ಶುರುವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಜೋರಾಯಿತು. ಕತ್ತಲು ದಟ್ಟವಾಯಿತು. ಹೋಗಬೇಡಿ ಇವತ್ತು, ಇಷ್ಟು ದೂರ ರಾತ್ರಿ ಮಳೆಯಲ್ಲಿ, ಇಲ್ಲೇ ಇರಿ, ಬೆಳಗ್ಗೆ ಹೋಗಿ ಅಂದಳು ಲಕ್ಷ್ಮಿ. ನಾನು ತೊಂದರೆಯಲ್ಲಿ. ನೀವು ಒಬ್ಬಳೇ ಇದ್ದೀರಿ, ಒಂದೇ ಕೋಣೆ, ಹೇಗೆ ಅಂದೆ. ಆಕೆ ಮೆಲ್ಲನೆ ನಕ್ಕು, ಈಗ ಬೇರೆ ದಾರಿ ಇಲ್ಲ ಅಲ್ವಾ, ಸ್ವಲ್ಪ ದೂರ ಮಲ್ಕೊಂಡ್ರೆ ಸಾಕು ಅಂದಳು. ನನಗೆ ಆಕೆಯ ಮೇಲೆ ಗಾಢ ಪ್ರೀತಿ ಬಂದಿತ್ತು. ಮನೆಗೆ ಹೋಗುವ ಆಸೆ ಇಲ್ಲವಾಯಿತು. ಒಪ್ಪಿಕೊಂಡೆ. ರಾತ್ರಿ 11 ದಾಟಿತ್ತು. ನಾವು ದೂರ ಮಲಗಿದ್ದೆವು. ಆದರೆ ನಿದ್ದೆ ಬರುತ್ತಿರಲಿಲ್ಲ. ಆಕೆಯ ಉಸಿರಾಟದ ಶಬ್ದ ಕೇಳುತ್ತಿತ್ತು. ಆಕೆಯು ತಿರುಗಾಡುತ್ತಿದ್ದಳು. ಬಹುಶಃ ಆಕೆಯ ಗಂಡನ ನೆನಪು, ಒಂಟಿತನ, ಈಡೇರದ ಬಯಕೆಗಳು ಅವಳನ್ನು ಕಾಡುತ್ತಿದ್ದವು. ನಾನು ನಿಧಾನವಾಗಿ ಕೈ ಚಾಚಿ ಆಕೆಯ ಕೈ ಹಿಡಿದೆ. ಆಕೆ ಎಳೆದುಕೊಳ್ಳಲಿಲ್ಲ. ಬದಲಾಗಿ ಆಕೆಯ ಬೆರಳುಗಳು ನನ್ನ ಬೆರಳುಗಳನ್ನು ಸವರತೊಡಗಿದವು. ನಾನು ಎದ್ದು ಆಕೆಯ ಬಳಿ ಹೋದೆ. ಆಕೆ ನನ್ನನ್ನು ಕಣ್ಣಿಟ್ಟು ನೋಡಿದಳು. ನಾವಿಬ್ಬರೂ ಒಂದೇ ಉಸಿರಿನಲ್ಲಿ ಮುಳುಗಿದೆವು. ನಾನು ಆಕೆಯ ಕೆನ್ನೆಗೆ ಮೆಲ್ಲನೆ ಮುತ್ತಿಟ್ಟೆ. ಆ ರಾತ್ರಿ ನಮ್ಮ ಪ್ರೀತಿ ತುಂಬಾ ಆಳವಾಯಿತು. ಆಕೆಯ ಒಂಟಿತನವನ್ನು ನಾನು ತುಂಬಿದೆ. ನನ್ನ ಒಂಟಿತನವನ್ನು ಆಕೆ ತುಂಬಿದಳು. ಬೆಳಗ್ಗೆ ಎದ್ದಾಗ ನಮ್ಮಿಬ್ಬರ ಮುಖದಲ್ಲಿ ಒಂದು ಗಾಢ ಸಂತೋಷ ಇತ್ತು. ಆದರೆ ನನಗೆ ಒಳಗೆ ಸ್ವಲ್ಪ ಅಪರಾಧ ಭಾವನೆ ಬಂತು. ಏನೂ ಮಾತಾಡದೆ ಮನೆಗೆ ಬಂದೆ. 1 ವಾರ ಆಕೆಯ ನೆನಪೇ ತೊಳಲಾಡುತ್ತಿತ್ತು. ನಾಚಿಕೆ, ಪಶ್ಚಾತ್ತಾಪ, ಪ್ರೀತಿ ಎಲ್ಲ ಒಟ್ಟಿಗೆ.
ಆದರೆ ಆಕೆಯನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲವೆಂದು ನಿರ್ಧರಿಸಿದೆ. ಮುಂದಿನ ಭಾನುವಾರ ಮತ್ತೆ ಆಕೆಯ ಮನೆಗೆ ಹೋದೆ. ಆಕೆ ಬಾಗಿಲಿಗೆ ನಿಂತು ನನ್ನನ್ನು ನೋಡಿ ದಿಗಿಲು ನಕ್ಕಳು. ಚಹಾ ಕೊಟ್ಟಳು. ನಾನು, ಲಕ್ಷ್ಮೀ, ಒಂದು ಮುಖ್ಯ ಮಾತು ಹೇಳಬೇಕು ಅಂದೆ. ಹೇಳಿ ಅಂದಳು. ಆ ರಾತ್ರಿ ನಡೆದದ್ದು ಸರಿಯಲ್ಲ ಅನಿಸುತ್ತೆ. ಆದರೆ ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸುತ್ತೇನೆ. ನೀನು ನನ್ನನ್ನು ಮದುವೆಯಾಗುತ್ತೀಯ ಅಂದೆ. ಆಕೆ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಳು. ನಂತರ ಕಣ್ಣಂಚಿನಲ್ಲಿ ನೀರು ತುಂಬಿ ನನಗೆ ಈಗಾಗಲೇ ಮದುವೆಯಾಗಿ 3 ವರ್ಷವಾಯಿತು. ಒಬ್ಬ ವಿಧವೆಯನ್ನು ನೀವು ಸ್ವೀಕರಿಸುತ್ತೀರಾ ಅಂದಳು. ನಾನು ಆಕೆಯ ಕೈ ಹಿಡಿದು, ನಿನ್ನ ಮೇಲಿನ ಪ್ರೀತಿಗೆ ಮದುವೆಯಾಗದವಳೋ ಎಂಬ ಲೆಕ್ಕವಿಲ್ಲ. ನಾವು ಒಟ್ಟಿಗೆ ಸಂತೋಷವಾಗಿ ಬಾಳೋಣ ಅಂದೆ. ಆಕೆಯ ಕಣ್ಣಂಚಿನಲ್ಲಿ ಆನಂದಾಶ್ರುಗಳು ಧಾರಾಕಾರವಾಗಿ ಬಂತು. ನನಗೂ ನೀವು ತುಂಬಾ ಇಷ್ಟ. ನಾವು ಒಟ್ಟಿಗೆ ಸಂಸಾರ ಮಾಡೋಣ ಅಂದಳು. ನಂತರ ನಾನು ಆಕೆಯನ್ನು ನನ್ನ ಊರಿಗೆ ಕರೆದೊಯ್ದೆ. ತಾಯಿ ತಂದೆಗೆ ಪರಿಚಯಿಸಿದೆ. ಪ್ರಾರಂಭದಲ್ಲಿ ಅವರಿಗೆ ಸ್ವಲ್ಪ ಆಕ್ಷೇಪಣೆ ಇತ್ತು. ಆದರೆ ಲಕ್ಷ್ಮಿಯ ಒಳ್ಳೆಯ ನಡತೆ ನೋಡಿ ಒಪ್ಪಿಕೊಂಡರು. ನಾವು ಸಾಧಾರಣವಾಗಿ ಆದರೆ ಸಂತೋಷದಿಂದ ಮದುವೆಯಾದೆವು. ಈಗ ನಮ್ಮ ಸಂಸಾರ ತುಂಬಾ ಸುಖಶಾಂತಿಯಿಂದ ನಡೆಯುತ್ತಿದೆ. ನಮಗೊಂದು ಮುದ್ದಾದ ಗಂಡು ಮಗುವೂ ಇದೆ. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಕೆಲವೊಮ್ಮೆ ಸರಿಯಾದ ವ್ಯಕ್ತಿ ತಪ್ಪು ಸಮಯದಲ್ಲಿ ಎದುರಾಗುತ್ತಾನೆ. ಆದರೆ ಆ ಪ್ರೀತಿಯ ಸ್ವರೂಪವನ್ನು ನಾವೇ ನಿರ್ಧರಿಸಬೇಕು. ಸಮಾಜ ಏನು ಹೇಳುತ್ತದೆ ಎಂಬುದಕ್ಕಿಂತ ಆ ವ್ಯಕ್ತಿಯ ಹೃದಯ ಹೇಗಿದೆ ಎಂಬುದೇ ಮುಖ್ಯ. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ದೊಡ್ಡ ಬೆಂಬಲ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.
ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ